ಚಿಕ್ಕಮ್ಮ, ನನಗೆ ಸುತ್ತಿ ಬಳಸಿ ಮಾತಾಡಕ್ ಬರಲ್ಲ. ನಿನಗಿರೋದು ಮೀನಾಕ್ಷಿ ಒಬ್ಳೆ ಮಗಳು, ನಾವಾದ್ರೆ 4 ಜನ. ನಮಗ್ ಬಂದಿರೋ ಪಾಲು ಹಂಚ್ಕೊಳ್ಳೋ ಅಷ್ಟರಲ್ಲಿ ನನ್ಗೆ ಎಷ್ಟು ತಕ್ಕಿದೆ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಸಾಕು ಸುಮ್ಮನಿರೋ, ನನಗೂ ಎಲ್ಲ ಗೊತ್ತಿದೆ. ಆ ದೇವ್ರೇನಾದ್ರು ಮನ್ಸು ಮಾಡಿದ್ರೆ ನನಗೂ 4 ಮಕ್ಳು ಆಗ್ತಿತ್ತು. ಏನ್ ಮಾಡಕ್ಕಾಗತ್ತೆ? ಅಷ್ಟರಲ್ಲಿ ನಿಮ್ಮಪ್ಪ ಕೈಲಾಸ ಸೇರ್ಕೊಂಡ್ಬಿಟ್ಟಾರ. ಯಾರಾದ್ರೂ ಮರ್ಯಾದಷ್ಟು ಹೆಂಗಸು ಮಾತಾಯ್ತು. ಕಂಡಿದ್ದೀನಿ, ಹೋಗೋ. ದೊಡ್ಡ ಮರ್ಯಾದೆ ಬಗ್ಗೆ ಮಾತಾಡಕ್ ಬಂದ್ಬಿಟ್ಟ. ಹೋಗಲ್ಲೇ. ನಿಮ್ಮಪ್ಪಂಗೆ ನಿಮ್ಮಮ್ಮ ಹೇಗೆ ಹೆಣ್ತೀನೋ ನಾನು ಹಾಗೆ ಅವ್ರ ಕೈಲಿ 3 ಗಂಟೆ ಹಾಕ್ಸ್ಕೊಂಡ್ ಬಂದಿರೋಳು. ನಿಮ್ಮಪ್ಪನ ಹತ್ರ ಬಾಳ್ವೆ ಮಾಡಿರೋದು ಬರೀ 8 ವರ್ಷ. ಆದ್ರೆ ನಾನು ನಿಮ್ಮಪ್ಪನ ಹತ್ರ 20 ವರ್ಷ ಸಂಸಾರ ಮಾಡಿದ್ದೀನಿ. ಇವೆಲ್ಲ ಬೇಡ ನನಗೆ. ನಾನು ಮತ್ತೆ ಕೇಳ್ತಿದ್ದೀನಿ, ಮೇನ್ ರೋಡಲ್ಲಿ ಸೈಟ್ ನನ್ನ ಹೆಸರು ಕೊಟ್ಬಿಡು. ನನಗೆ ಬಂದಿರೋ ಭಾಗ ಸೇರಿಸಿ ಅಲ್ಲೊಂದು ಕಾಂಪ್ಲೆಕ್ಸ್ ಕಟ್ಕೊಂತೀನಿ. ನೀನ್ 100 ಸಲ ಕೇಳಿದ್ರು ನಾನು ಕೊಡೋದಿಲ್ಲ. ನೀನ್ ಮತ್ತೇನಾದ್ರೂ ಆ ಸೈಟ್ ವಿಚಾರದ ಬಗ್ಗೆ ಮಾತಾಡಿದ್ರೆ ಈ ಕಡೆ ತಲೆ ಹಾಕ್ಬೇಡ. ಸುಮ್ಮನೆ ಹೋಗ್ತಾ ಇರು. ಹೆಂಗ್ ಹೋಗ್ತಾರೆ? ನಾನು ಸೈಟ್ ತಗೊಂಡೆ ಹೋಗೋದು. ಕೊಡೋದಿಲ್ಲ ಕಣೋ. ಅಮ್ಮ, ಯಾಕೆ ಇಷ್ಟೊಂದು ಕಿರ್ಚಾಡ್ತಾ ಇದೆಯಾ? ಸ್ವಲ್ಪ ಸಮಾಧಾನವಾಗಿರು. ನೀನ್ ಸುಮ್ಮನಿರಮ್ಮ, ನಿನಗೇನು ಗೊತ್ತಾಗೋದಿಲ್ಲ. ಇಂಥವ್ರನ್ನ ತಲೆ ಮೇಲೆ ಕುಡ್ಸ್ಕೊಟ್ರೆ ಯಕ್ಷಗಾನ ಆಡ್ಬಿಡ್ತಾರೆ. ಏನ್ ಯಕ್ಷಗಾನ ಆಡ್ತಾರೆ? ನಾನು ಸೈಟ್ ತಗೊಂಡೆ ಹೋಗೋದು. ನೋಡ್ತೀನಿ. ನಾನು ಸೈಟ್ ತಗೊಂಡೆ ಹೋಗ್ತಾರೆ. ಅದೇನ್ ಮಾಡ್ತೀವಿ ನೋಡೋಣ. ಹಲೋ ಹಲೋ, ಪೊಲೀಸ್ ಸ್ಟೇಷನಾ? ಹೋಗ್ಲಿ ಪಾಪ ಅಂದ್ರೆ ಮುಚ್ಚಿ ಜಾಸ್ತಿ ಐತಲ್ಲಪ್ಪ. ಪಾಪ ಪುಣ್ಯ ಎಲ್ಲ ಇವತ್ತಿಗೆ ಮುಗಿತ್ಕಣೋ. ಇವಳಿಗೊಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪನ ಹುಟ್ಟಿದ ಮಗನೇ ಅಲ್ಲ. ಅಣ್ಣ, ಅಮ್ಮನ್ಗೇನೋ ವಯಸ್ಸಾಗಿದೆ, ನೀನಾದ್ರೂ ಸ್ವಲ್ಪ ಸಮಾಧಾನ ಮಾತಾಡ್ಬಾರ್ದಾ? ಅಣ್ಣ ಅಂತ ಅಣ್ಣ ನೀನೇ ಸುಮ್ಮನೆ ತಂಗಿನೇ ನನಗೆ. ಫಸ್ಟ್ ನಿಮ್ಮ ಅಮ್ಮಂಗೆ ಸರಿ ಬುದ್ಧಿ ಹೇಳೆ. ಅಣ್ಣ ಅಂತ ಕರ್ಸ್ಕೊಳ್ಕೊ ಯೋಗ್ಯತೆ ಇರಬೇಕು. ಹೋಗಿ ಇವ್ನ ಅಣ್ಣ ಅಂತ ಕರಿತಿದ್ಯಲ್ಲೇ. ಚೆನ್ನಾಗಿ ಬದುಕಿರೋರನ್ನ ನೋಡಿದ್ರೆ ಸಹಿಸೋ ಅಂತ ಜನ ಅಲ್ಲ ಇವರು. ಸರಿಯಾಗಿ ಕೇಳಿಸ್ಕೊ. ನೀ ಒಪ್ಪನ್ ಹೆಣ್ತೀನಿ ನಾನು ಕೂಡ. ನನ್ಗೇನಾದ್ರೂ ಗತಿ ಕಾಣಿಸ್ಬೇಕು ಅಂದ್ರೆ ಇನ್ನೊಂದ್ ಜನ್ಮ ಹೆತ್ ಬರ್ಬೇಕು. ದುರಾಸೆವನೇ, ಇನ್ನೊಂದ್ಸಲ ಈ ಕಡೆ ಬಂದ್ರೆ ನೀ ನನಗ್ ಗತಿ ಕಾಣಿಸೋದಲ್ವೋ, ನಾನ್ ನಿನಗ್ ಗತಿ ಕಾಣಿಸ್ತೀನಿ. ನಾನೇನ್ ಕೈಗಳು ಬಳೆ ತೊಟ್ಕೊಂಡಿದ್ದೆ ಚಿಕ್ಕಮ್ಮ. ನಿನ್ಗೊಂದು ಗತಿ ಕಾಣಿಸೋರ್ಗು ನಾನು ಬಿಡಲ್ಲ. ಏನ್ರಿ ಇಲ್ಲಿ ಗಲಾಟೆ? ಆರಾಮ ನಮಗೆ ಕಾಲ್ ಮಾಡಿದ್ದು? ನಾನೇ ಸರ್ ಕಾಲ್ ಮಾಡಿದ್ದು. ಇವ್ರು ನಮ್ಮ ಮನೆಗೆ ಬಂದು ತುಂಬಾನೇ ಜಗಳ ಮಾಡ್ತಾ ಇದ್ದಾರೆ. ಎಷ್ಟು ಹೇಳಿದ್ರು ಸುಮ್ಮನೆ ಇರ್ತಿಲ್ಲ ಸರ್. ನಾವು ಬೇರೆ ಮನೇಲಿ ಇಬ್ಬರೇ ಹೆಂಗಸರು ಇರೋದು. ಸ್ವಲ್ಪ ಭಯ ಆಯಿತು ಸರ್, ಅದಕ್ಕೆ ನಿಮಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿದೆ. ಹೌದು ಸರ್, ದೇವ್ರು ಬಂದಾಗ ಬಂದಿದ್ದೀರಾ ಸರ್. ಸರ್ ನೋಡಿ ಸರ್, ಸೈಟ್ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ನಾವೇನಾದ್ರು ಸೈಟ್ ಕೊಡ್ಲಿಲ್ಲ ಅಂದ್ರೆ ಇವ್ರು ನನಗೆ ಗತಿ ಕಾಣಿಸ್ತಾರಂತೆ. ಯಾಕಯ್ಯ, ಹೆಂಗೈತ್ ಮೈಗೆ? ಸರ್, ನಮ್ಮಪ್ಪ ನಮ್ಗೆ ಸರಿಯಾಗಿ ಪಾಲ್ ಕೊಟ್ಟಿಲ್ಲ ಸರ್. ಎಲ್ಲ ನಮ್ಮ ಚಿಕ್ಕಮ್ಮನ ಹೆಸರಿಗೆ ಬರ್ಬಿಟ್ಟಿದ್ದಾರೆ ಸರ್.